₹954 ಬಾಡಿಗೆ ಬರುತ್ತೆ. ನಾನು ಕಸ್ಟಮರಿಗೆ ಫೋನ್ ಮಾಡಿದೆ, ಸರ್ ಬನ್ನಿ ಅಂತ ಹೇಳಿದ್ರು. ಬರೋದಲ್ಲೇ ನಾನೇನು ಮಾಡಿದೆ, ಬರ್ತಾಯಿದ್ದೀನಿ ಸರ್ ಅಂತ ಹೇಳಿದೆ. ಪಿಕಪ್ ಲೊಕೇಶನ್ ಬಂದುಬಿಟ್ಟು 4.800 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ನೋಡೋದಲ್ಲೇ ಆರ್ಡರ್ ಕ್ಯಾನ್ಸಲ್ ಆಯಿತು. ಅವರಿಗೆ 4 ವೀಲರ್ ಗಾಡಿ ಬೇಕಾಗಿದೆ ಅಂತ ಹೇಳಿದ್ರು, ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ಆರ್ಡರ್ ಕ್ಯಾನ್ಸಲ್ ಆದ ತಕ್ಷಣ ನನಗೆ ಇನ್ನೊಂದು ಬಾಡಿಗೆ ಬರುತ್ತೆ ವಿತ್ ಸೆಕೆಂಡಲ್ಲಿ ₹909 ಬಾಡಿಗೆ ಬರುತ್ತೆ. ಪಿಕಪ್ ಲೊಕೇಶನ್ 3.700 ಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ ಹತ್ರ ಬಂದುಬಿಟ್ಟು ಲೋಡಿಂಗ್ ಆಯಿತು. ಬಿಲ್ ಕೊಡೋಕ್ಕೆ 50 ನಿಮಿಷ ಕಾಲ್ಸ ಬಡ್ಡಿ ಮಗ ಕಸ್ಟಮರು. ಅದಾದ ನಂತರ ಕೋಪ ಬಂದುಬಿಟ್ಟು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾಯಿದೆ. ಡ್ರಾಪ್ ಲೊಕೇಶನಿಗೆ 30 ಕಿಲೋಮೀಟ್ರ್ 1 ಅವರ್ 9 ನಿಮಿಷ ತೋರಿಸ್ತಾಯಿದೆ. ಕೆಂಗೇರಿಯಲ್ಲಿ ತಿಕ್ಕಾಕೇರಿ ಅಂತ ಹೇಳ್ತಾವ್ರಲ್ಲ, ಆ ಥರ ಆಗಿ ಮಳೆ ಬರ್ತಾಯಿತ್ತು ಅಲ್ಲಿ ಕೆಂಗೇರಿಯಲ್ಲಿ. ಹಾಗೆ ನಿಧಾನ ಹೊರಡ್ತಾಯಿದೆ, ಯಾಕಂದರೆ ಭಾಳ ಲೋಡಿಂಗ್ ಇತ್ತು, ಗಾಡಿ ಎಲ್ಲ ಎರಡೇ ಇತ್ತಲ್ಲ, ಭಾಳ ವೇಟ್ ಇತ್ತು. ಅದಕ್ಕೋಸ್ಕರ ನೋಡಿ ಮಳೆ ಹಂಗೆ ಬರ್ತಾಯಿದೆ. ಮಳೆ ಬರ್ತಾಯಿತ್ತು, ನಿಧಾನ ಹೊರಡ್ತಾಯಿದೆ. ಹಂಗೂ ಬಂದುಬಿಟ್ಟಿವಿ ಲೊಕೇಶನ್ ಹತ್ರ. ಇಬ್ಬರು ಲೇಡೀಸ್ ಇದ್ರು, ನಾವೇ ಹೆಲ್ಪ್ ಮಾಡಿವಿ. ಕೆಳಗಡೆ ಗಾಡಿ ಇತ್ತು, ಕಿರೇನಿಂದ ಮೇಲ್ಗಡೆ ಎತ್ತಾಕಿದ್ವಿ. ಅನ್ಲೋಡ್ ಆಯಿತು. ಅದಾದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಕಂಪ್ಲೀಟೆಡ್ ಬರುತ್ತೆ. ಟ್ರಿಪ್ ಕ್ಯಾಶ್ ಕಲೆಕ್ಟ್ ಕೊಡ್ತೀವಿ. ಕ್ಯಾಶ್ ಕಲೆಕ್ಟ್ ಕೊಡೋದಾದ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಗುತ್ತದೆ. ₹1857 ಬಾಡಿಗೆ ಬರುತ್ತೆ. ತುಂಬ ಖುಷಿಯಾಯಿತು, ಎಕ್ಸೆಪ್ಟು ಆಯಿತು. ಆದ ನಂತರ ನಾವು ನೋಡಿಬಿಟ್ಟು ತಮಿಳ್ನಾಡು ಬಾಡಿಗೆ ಇತ್ತು. ಯಾಕಂದರೆ ತಮಿಳ್ನಾಡು ಯಾಕೆ ಹೋಗಲ್ಲ ಅಂದರೆ ಅಲ್ಲಿ ಪರ್ಮಿಟ್ ಇಲ್ಲ. ಪಿಕಪ್ ಲೊಕೇಶನ್ 4 ಕಿಲೋಮೀಟ್ರ್ 800 ಮೀಟರ್ ಇತ್ತು. ಕಸ್ಟಮರ್ ಹೇಳಿದರು ಪರ್ಮಿಟ್ ಇಲ್ಲ ಅಂತಂದರೆ ಆರ್ಡರ್ ಇವರು ಕ್ಯಾನ್ಸಲ್ ಮಾಡಿದ್ರು. 5 ನಿಮಿಷ ವೆಯ್ಟ್ ಆದ ನಂತರ ಆರ್ಡರು ನನಗೆ ಬಂತು ₹1015. ಇವಾಗ ಹೊಡ್ತಾ ಇದ್ದೀವಿ ಪಿಕಪ್ ಲೊಕೇಶನಿಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ 290 ಮೀಟರ್ ಇರುತ್ತೆ. ಪಿಕಪ್ ಲೊಕೇಶನ್ ಬಂದ್ವಿ. ಬಂದಾದ ನಂತರ ಇಲ್ಲೊಂದು ½ ಆನ್ ಅವರ್ ವೇಟ್ ಮಾಡಿದ್ವಿ. ಇಬ್ಬರು ಹುಡುಗರು ಇದ್ದರು, ಎಲ್ಲ ಪ್ಯಾಕಿಂಗ್ ಮಾಡಿದ್ರು. ಪ್ಯಾಕಿಂಗ್ ಮಾಡಿ ಲೋಡ್ ಮಾಡಿದ್ರು. ಅವ್ನು ಆಗ್ತಾಯಿದ್ದ ಹುಡುಗ, ಯಾಕಂದರೆ ಅವ್ರದ್ದು ವೀಡಿಯೋ ಮಾಡ್ತಾಯಿದ್ದೆ ಬ್ಲಾಗಿಂಗ್ ಅಂತ ಹೇಳಿದೆ. ಖುಷಿ ಆದವನು. ಅದಾನಂತ ಇದೆ ಅವ್ರದ್ದು ಗೌಡ ನೋಡಿ, ತುಂಬ ಬಾಡಿಗೆ ಬೀಳುತ್ತಾ ಇಲ್ಲಿಂದ. ಇವನದೊಂದು ಫೋಟೋ ತೆಗೆದೆ. ಅದಂತ ಇವನು ಖುಷಿ ಆದ. ಲೋಡಿಂಗ್ ಎಲ್ಲ ಕಂಪ್ಲೀಟೆಡ್ ಆಗಿದೆ. ಇವಾಗ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ 34 ಕಿಲೋಮೀಟರ್ ಡ್ರಾಪ್ ಲೊಕೇಶನ್ ಇರುತ್ತೆ. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಕಂಪ್ನಿ ಇತ್ತು ಚಿಕ್ಕದು. ಇಲ್ಲಿ ಬಂದುಬಿಟ್ಟು ಬೇಗನೆ ಇಬ್ಬರು ಹುಡುಗರು ಬಂದರು. ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಟ್ರಿಪ್ ಕಂಪ್ಲೀಟೆಡ್ ಬರೋಣ ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ಕಸ್ಟಮರ್ ಹೇಳಿದೆ ಸರ್ ಫೋನ್ಪೇ ಮಾಡಿ ಆನ್ಲೈನ್ ಅಂತ. ಅವ್ರ ಹತ್ರ ಇಲ್ಲ ಅಂತಾರೆ ಫೋನ್ಪೇ. ಅದ ನಂತರ ID ಸಸ್ಪೆಂಡ್ ಆದರೆ ಯಾವ ಥರ ರೀಚಾರ್ಜ್ ಮಾಡ್ಕೋಬೇಕಂತ ನೋಡಿ ಕಂಟಿನ್ಯೂ ಕೊಟ್ಬಿಟ್ಟು ಪ್ರೊಸೀಜರ್ ಕೊಡಬೇಕು. ಆದ ನಂತರ ಇಲ್ಲಿ ಫೋನ್ಪೇ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಫೋನ್ಪೇ ಸೆಲೆಕ್ಟ್ ಆದ ನಂತರ ಪ್ರೊಸೀಜರ್ ಟು ಪೇ ಅಂತ ಮಾಡಬೇಕು. ಅದ ನಂತರ ಏನು ಬೇಕಂದರೆ ಇಲ್ಲಿ ಅಕೌಂಟು ಚೂಸ್ ಮಾಡ್ಕೋಬೇಕು, ನಿಮ್ಮ ಹತ್ರ ಯಾವ್ದು ಅಕೌಂಟ್ ಇದೆ ಅಂತ. ನಾನು SBI ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಂದು ಫೋನ್ಪೇದೇನು ಪಾಸ್ವರ್ಡ್ ಇದೆ ನೀವು ಹಾಕೋಬೋದು. ಫೋನ್ಪೇ ಪಾಸ್ವರ್ಡ್ ಆದ ನಂತರ ಇಲ್ಲಿ 1-2-3 ಸೆಕೆಂಡ್ ಇದೇ ಥರ ಬರುತ್ತೆ. ಅದ ನಂತರ ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದ ನಂತರ ತಿರ್ಗಾ ಹೊಳ್ಳಿಗೆ ಹೋಗಬೇಕು. ಪೋಟ್ರ್ ಅಪ್ಲಿಕೇಶನ್ ಹೋಗ್ಬಿಟ್ಟು ಮತ್ತು ಗೋವಾಲ್ಲೇನು ಹೋದರೆ ಮತ್ತು ನನಗೊಂದು ಬಾಡಿಗೆ ಬರುತ್ತೆ. ₹146 ಬಾಡಿಗೆ ಬಂತು. ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನಿಗೆ. ಎಷ್ಟು ಕಿಲೋಮೀಟರ್ ಇದೆ ಅಂತ ಜಾಸ್ತಿ ಏನು ಇರಲಿಲ್ಲ, 1 ಕಿಲೋಮೀಟ್ರ್ 200 ಮೀಟರ್ ಇತ್ತು. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟು ಬೇಗನೆ ಲೋಡಿಂಗ್ ಮಾಡಿದರು. ಇವರಿಬ್ಬರು ಹುಡುಗರು 3 ಜನ ಇದ್ದರು. ಲೋಡಿಂಗ್ ಆಯಿತು. ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನಿಗೆ. 4 ಕಿಲೋಮೀಟರ್ 600 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಇವರು ಬೇಗನೆ ಅನ್ಲೋಡ್ ಆಯಿತು. ಟ್ರಿಪ್ಪು ನಾನು ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಬರುತ್ತೆ. ಕ್ಯಾಶ್ ಕಲೆಕ್ಟ್ ಕೊಡಾಯಿತು. ಕಸ್ಟಮರ್ ರೇಟಿಂಗ್ ಕೊಟ್ಟೆ. ಅವರು ನನಗೆ ಅಮೌಂಟ್ ಪೇ ಮಾಡಿದ್ರು. ನಾನು ಅಲ್ಲಿಂದ ಬಂದೆ. ₹605 ಬಾಡಿಗೆ ಬಂತು. ಆರ್ಡ್ರ್ ಕನ್ಫರ್ಮ್ ಆಯಿತು, ನನಗೆ ಬಂತು. ಅದ ನಂತರ ನಾನು ಪಿಕಪ್ ಲೊಕೇಶನ್ಗೆ ಹೊರಡ್ತಾ ಇದ್ದೀನಿ. 1.900 ಮೀಟ್ರ್ ಆಯಿತು. ಪಿಕಪ್ ಲೊಕೇಶನ್ ಬಂದ 2 ಐಟಮ್ ಬೇಗನೆ ಲೋಡ್ ಆಯಿತು. ಅದ ನಂತರ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಪಿಕಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ 12 ಕಿಲೋಮೀಟ್ರ್ 46 ನಿಮಿಷ ತೋರಿಸಾಯಿತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಮುಸ್ಲಿಂ ಹುಡುಗಿ ಇದ್ದರು. ನಾನೇ ಹೋಗಿ ಕೈಯಿಂದ ಕೊಟ್ಬಿಟ್ಟೆ. ಥ್ಯಾಂಕ್ಸ್ ಅಂತ ಹೇಳಿದ್ರು. ವೆಲ್ಕಮ್ ಅಂತ ಹೇಳಿಬಿಟ್ಟು ನಾನು ಟ್ರಿಪ್ಪು ಎಂಡ್ ಮಾಡಿದೆ. ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಇವತ್ತು ನಾನು ಟು ಡೇ ಅರ್ನಿಂಗ್ ಎಷ್ಟಾಗಿದೆ ಅಂತಂದರೆ ₹2,900 ಟು ಡೇ ಅರ್ನಿಂಗು.